ಇನ್ನು ಮೈತ್ರಿ ಪಾದಯಾತ್ರೆಯಿಂದ ರೆಬೆಲ್ ಲೇಡಿ ದೂರ ಇದ್ದಾರೆ. ಇಂತಾದರೂ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾರಾ? ಮೈಸೂರು ಚಲೋಗಿ ಇಂದು ಬರ್ತಾರಾ ಸುಮಲತಾ? ಕಳೆದ 6 ದಿನಗಳಿಂದ ಪಾದಯಾತ್ರೆಯಿಂದ ದೂರ ಇದ್ದಾರೆ. ಸ್ವಕ್ಷೇತ್ರ ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರು ಗೈರು. ಭಾರೀ ಚರ್ಚೆಗೆ ಕಾರಣವಾದ ಸುಮಲತಾ ನಡೆ. ಬಿಜೆಪಿಯಿಂದಲೇ ಸೈಡ್ಲೈನ್ ಆಗ್ತಾ ಇದ್ದಾರಾ ಮಾಜಿ ಸಂಸದೆ? ಇಲ್ಲ ರಾಜಕೀಯದಿಂದಲೇ ಅಂತರ ಕಾಯ್ದುಕೊಂಡ್ರ ಸಂಸದೆ? ಇಲ್ಲ ಇವತ್ತಾದರೂ ಬರ್ತಾರ ಅನ್ನುವಂಥ ನಿರೀಕ್ಷೆ ಇದೆ. ಸೈಡ್ಲೈನ್ ಮಾಡ್ತಾ ಇದ್ದಾರೆ. ಸೈಡ್ಲೈನ್ ಆದ್ರೆ ಗೊತ್ತಿಲ್ಲ. ಕಳೆದ 6 ದಿನಗಳಿಂದಲೂ ಕೂಡ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ ಸುಮಲತಾ ಅವರು. ಯಾಕೆ ಅಂತರ ಕಾಯ್ದುಕೊಂಡ್ರು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಟ್ ಇವತ್ತು ಭಾಗಿಯಾಗ್ತಾರಾ ಅನ್ನುವಂಥ ನಿರೀಕ್ಷೆ, ಬಟ್ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ ಅವರ ಆಪ್ತ ಮೂಲಗಳಿಂದ. ರಾಜಕೀಯದಿಂದಲೇ ಅಂತರ ಕಾಯ್ದುಕೊಳ್ತಿದ್ದಾರೋ ಅಥವಾ ಮೈತ್ರಿ ಪಾದಯಾತ್ರೆ ಆಗಿರೋದ್ರಿಂದ ಅಂತರ ಕಾಯ್ದುಕೊಳ್ತಿದ್ದಾರೋ ಗೊತ್ತಿಲ್ಲ. ಸದ್ಯ ಮಾಜಿ ಸಂಸದೆ ಸುಮಲತಾ ಅವರ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. 6 ದಿನ ಆಯ್ತು ಪಾದಯಾತ್ರೆ ಪ್ರಾರಂಭ ಆಗಿ. ಇಲ್ಲಿ ತನಕ ಒಂದೇ ಒಂದು ದಿನ ಕೂಡ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಬಹಳ ಕುತೂಹಲ ಇದ್ದಿದ್ದು ಕುಮಾರಸ್ವಾಮಿಯವರು ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಈ ಅಂತರನ ಅನ್ನುವಂಥ ಪ್ರಶ್ನೆ. ಕಾರಣ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ. ಆ ಬಳಿಕ ಅವ್ರು ನಾವು ಜೊತೆಯಾಗೆ ಹೋಗ್ತೀವಿ, ಅವ್ರ ಪರವಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಮಂಡ್ಯ ಭಾಗಕ್ಕೆ ಹೋಗ್ಲೇ ಇಲ್ಲ, ಪ್ರಚಾರದಲ್ಲಿ ಭಾಗಿಯಾಗಲೇ ಇಲ್ಲ, ಕುಮಾರಸ್ವಾಮಿ ಅವ್ರ ಜೊತೆ ಕಾಣಿಸ್ಕೊಳ್ಳೂ ಇಲ್ಲ. ಈಗ ಅವರು ಕೇಂದ್ರ ಸಚಿವರಾದ ಬಳಿಕ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಸಮಯದಲ್ಲೂ ಕೂಡ ಅವರು ಜೊತೆಗಿಲ್ಲ ಅನ್ನುವಂತಹ ವಿಚಾರ. ಸೊ ಕುಮಾರಸ್ವಾಮಿ ಅವರು ಇರೋ ಕಾರಣದಿಂದಲೇ ಅವರು ಅಂತರ ಕಾಯ್ದುಕೊಳ್ತಿದ್ದಾರಾ ಅಥವಾ ರಾಜಕೀಯದಿಂದಲೇ ಅಂತರನ ಅನ್ನೋದು ಪ್ರಶ್ನೆ. ಇದು PSI ಪರಶುರಾಮ್ ಸಾವಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. CID ತನಿಖೆಯಲ್ಲಿ ಸಿಕ್ಕಿದೆ ಕೆಲವು ಮಹತ್ವದ ಸಾಕ್ಷ್ಯಗಳು. ಪರಶುರಾಮ್ ಮನೆಯಲ್ಲಿ ಸಿಕ್ಕಿದ 7,35,000 ಹಣ, ಅವರ ಮನೆಯಲ್ಲಿ ಸಿಕ್ಕಿದ್ದ ಶಾಸಕರ ಖಾಲಿ ಲೆಟರ್ ಹೆಡ್, ಮೃತಪಟ್ಟ ದಿನ 6 ಲಕ್ಷ ಹಣ ಬ್ಯಾಂಕಿಗೆ ಜಮೆ ಮಾಡಿದ್ರಂತೆ PSI. ಪೋಸ್ಟಿಂಗ್ ಆಗಿ ಒಟ್ಟು 15 ಲಕ್ಷ ಹೊಂದಿಸಿದ್ರು ಪರಶುರಾಮ್ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಪೋಸ್ಟಿಂಗ್ ಮಿಸ್ ಆಗಿದ್ದಕ್ಕೆ ನೊಂದು ಹಣ ಜಮೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ಉಳಿದ 65,000 ಹಣ ಪತ್ನಿ ಹೆರಿಗೆಗೆ ಕೊಟ್ಟು ಕಳಿಸಿದ್ರಂತೆ ಅವರನ್ನ. 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚೆನ್ನಾರೆಡ್ಡಿ. ಇಂಥದ್ದೊಂದು ಗಂಭೀರ ಆರೋಪವನ್ನ ಸ್ವತಃ ಮೃತ ಪರಶುರಾಮ್ ಅವರ ಪತ್ನಿನೇ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಅವರ ಮನೆಯಲ್ಲೇ ಹಣ ಪತ್ತೆಯಾಗಿದೆ. ಮತ್ತೊಂದು ಕಡೆ ಖಾಲಿ ಲೆಟರ್ ಹೆಡ್, ಅದು ಕೂಡ ಶಾಸಕರ ಹೆಸರಲ್ಲಿರೋದು. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಈ ಎಲ್ಲ ಬೆಳವಣಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಸದ್ಯ PSI ಪರಶುರಾಮ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಶ್ರುತಿ, ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲೇ ಬೀಡುಬಿಟ್ಟು ಕಳೆದ 4 ದಿನಗಳಿಂದ CID ಅಧಿಕಾರಿಗಳು ತೀವ್ರ ತಪಾಸಣೆಯನ್ನು ಸಹ ನಡೆಸ್ತಾ ಇರುವಂತದ್ದು. ಅಂತಂದ್ರೆ ನಿನ್ನೆ ಒಂದು ಸ್ಥಳ ಮಹಾಜರನ್ನ ನಡೆಸಿದ್ರು. ಈ ಸ್ಥಳ ಮಹಾಜರು ಸಂದರ್ಭದಲ್ಲಿ PSI ಪರಶುರಾಮ್ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ದಾಖಲೆ ಮತ್ತು ಸಾಕ್ಷ್ಯಗಳು ಸಹ CID ಕಳಿಸಿರುವಂತದ್ದು. ಅಂತಂದ್ರೆ ಪರಶುರಾಮ್ ಈ ಒಂದು ಪೋಸ್ಟಿಂಗ್ಗೆ ಸಂಬಂಧಪಟ್ಟಂತೆ 15 ಲಕ್ಷ ರೂಪಾಯಿ ಹಣವನ್ನ ಹೊಂದಿಸಿದ್ರು. ಆದ್ರೆ ಈ ಒಂದು ಕೊನೆ ಗಳಿಗೆಯಲ್ಲಿ ಪೋಸ್ಟಿಂಗ್ ಅವರಿಗೆ ಮಿಸ್ ಆಗಿರೋ ಕಾರಣಕ್ಕಾಗಿ ಕಾನೂನು ಯಾದಗಿರಿ ನಗರದ ಕಾನೂನು ಸುವ್ಯವಸ್ಥೆ PSIಗಾಗಿ ಒಂದು ಹಣವನ್ನು ಹೊಂದಾಣಿಕೆ ಮಾಡಿದ್ರು. ಆದ್ರೆ PSI ಮಿಸ್ ಆಗಿ ಅವನಿಗೆ CN ಠಾಣೆಗೆ ವರ್ಗಾವಣೆ ಆದ ಕಾರಣಕ್ಕಾಗಿ ಅವತ್ತು ಸಾಯುವ ದಿನ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಹೋಗಿ ಎಸ್ ಬ್ಯಾಂಕ್ ನಲ್ಲಿ ಒಂದು 6 ಲಕ್ಷ ಹಣವನ್ನ ಬ್ಯಾಂಕ್ಗೆ ಜಮಾ ಮಾಡ್ತಾರೆ. ಅದಾದ ಬಳಿಕ ಮನೆಯಲ್ಲಿರುವಂತಹ 65,000 ಹಣವನ್ನ ಪತ್ನಿಗೆ ಹೆರಿಗೆಗೆ ಕೊಟ್ಟು ಪತ್ನಿಯನ್ನ ತವರು ಮನೆ ರಾಯಚೂರಿಗೆ ಕಳಿಸ್ತಾರೆ. ಅದಾದ ಬಳಿಕ ಈ ಮನೆಯಲ್ಲಿರುವಂತಹ 7,35,000 ಹಣ CID ಕೈಗೆ ನಿನ್ನೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಕೊಟ್ಟಿರುವಂತಹ ಖಾಲಿ ಲೆಟರ್ ಹೆಡ್ ಸಹ ಈಗ CID ಕೈಗೆ ಸಿಕ್ಕಿರುವಂತದ್ದು. ಈ ಎಲ್ಲ ಸಾಕ್ಷ್ಯಗಳನ್ನ ನಿನ್ನೆ CID ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ವಿಚಾರಣೆಗಾಗಿ ತೆರಳಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳಂತಂದ್ರೆ PSI ಪರಶುರಾಮ್ ಮೃತಪಟ್ಟಂತ ಸಂದರ್ಭದಲ್ಲಿ ಬಿದ್ದಿರುವಂತಹ ರಕ್ತದ ಕಲೆ ಆಗಿರ್ಬೋದು, ಅವರು ಬಳಸ್ತಿರುವಂತಹ ಗನ್ ಮತ್ತು ವಾಕಿ ಟಾಕಿ ಎಲ್ಲವನ್ನು ಪಡೆದುಕೊಂಡು ಹೋದಂತಹ CID ಅಧಿಕಾರಿಗಳು ಎಲ್ಲವನ್ನ FSL ಗೆ ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ
ಇನ್ನು ಕೆಲವೊಂದಿಷ್ಟು ಈ ಒಂದು ಪರಶುರಾಮ್ ಬಳಸ್ತಿರುವಂತಹ 2 ಮೊಬೈಲ್ಗಳನ್ನು ಸಹ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂತಂದ್ರೆ PSI ಪರಶುರಾಮ್ ಮೊಬೈಲ್ ನಲ್ಲಿ ಪ್ರತಿಯೊಂದು ಕಾಲ್ ರೆಕಾರ್ಡಿಂಗ್ಗಳು ಕಾಲ್ಗಳು ಸಹ ರೆಕಾರ್ಡ್ ಆಗ್ತಿದ್ವು. ಹೀಗಾಗಿ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಕಾಲ್ ರೆಕಾರ್ಡ್ಗಳಿದಾವೆ ಅನ್ನುವಂತಹ ಮಾಹಿತಿ ಸಹ ಪರಶುರಾಮ್ನ ಆಪ್ತ ಮೂಲಗಳಂತಂದ್ರೆ ಅವರ ಆಪ್ತ ಮೂಲಗಳಿಂದ ಸಹ ನಮಗೆ ಲಭ್ಯವಾಗ್ತಾ ಇರುತ್ತೆ. ಅಂತಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಆಡಿಯೋಗಳಿದಾವೆ, ಆ ಆಡಿಯೋಗಳು ಸಹ ಸಿಗಬಹುದು. ಹಾರದಲ್ಲಿರುವ ದಾಸನ ರಿಲೀಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದಾಯಿತು, ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರ ಮಾಡಿದ್ದಾಯಿತು. ಇದೀಗ ದರ್ಶನ್ ಅತ್ಯಾಪ್ತರು ಕೂಡ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ, ಏನದು ನೋಡೋಣ. ಕಾಟೇರನನ್ನ ಬಿಡಿಸೋಕೆ ನಡೀತಿದೆ ಹೊಸ ಪ್ಲಾನ್. ದರ್ಶನ್ ಅತ್ಯಾಪ್ತರಿಂದ ಕಾನೂನು ಹೋರಾಟಕ್ಕೆ ಸಜ್ಜು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಯಾವಾಗಾದ್ರೂ ಹೊರಗೆ ಬರ್ತೀನಿ ಅಂತ ಪರದಾಡ್ತಿದ್ದಾನೆ. ಹೆತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದ್ರೀಗ ದರ್ಶನ್ ಬಿಡಿಸೋಕೆ ಹೊಸ ಪ್ಲಾನ್ ಮಾಡಲಾಗಿದೆಯಂತೆ. ಲೀಗಲ್ ಆಗಿಯೇ ಹೊರತರೋಕೆ ದಾಸನ ಕಡೆಯವರ ಟೀಮ್ ವರ್ಕ್ ಮಾಡ್ತಿದೆಯಂತೆ. ಜಾಮೀನು ಅರ್ಜಿ ಹಾಕುವ ಮುಂಚೆಗೆ ಲೀಗಲ್ ಆಗಿ ಸ್ಟ್ರಾಂಗ್ ಆಗಲು ಸಜ್ಜಾಗಿದ್ದಾರೆ. ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಂತೆ. ಎಲ್ಲಿವರೆಗೆ ದಾಸನ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಸಿಕ್ಕಿವೆ, ಅವೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದರ ಪರಿಶೀಲನೆಗೆ ಮುಂದಾಗಿದ್ದಾರಂತೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಈವರೆಗೆ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ದಾಸನ ಕಡೆಯವರು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಿಂದ ಹಿಡಿದು ಜೈಲು ಅವಧಿ ವಿಸ್ತರಣೆವರೆಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿ ಸಂಗ್ರಹಿಸಿದ್ದಾರೆ. ಎಲ್ಲ ಅರ್ಜಿಗಳನ್ನು ಪಿನ್ ಟು ಪಿನ್ ಓದಿ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯ ದರ್ಶನ್ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳು ಏನು, ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನ ಪರಿಗಣಿಸಿದ್ದಾರೆ, ಎಲ್ಲ ಮಾಹಿತಿಯನ್ನ ದರ್ಶನ್ ಕಡೆಯವರು ಸಂಗ್ರಹಿಸಿ ಈಗಿನಿಂದಲೇ ಕಾನೂನು ರೀತಿಯ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಈ ಲೀಗಲ್ ಫೈಟ್, ಏನೆಲ್ಲ ಅಂಶಗಳು ಇರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಪರ ಕೆಲ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರಂತೆ ಆಪ್ತರು. ಈಗಾಗಲೇ ಕೊಲೆ ಕೇಸ್ ಸಂಬಂಧ ಸಾಕ್ಷ್ಯವನ್ನ ಸಂಗ್ರಹಿಸಿದೆ ಖಾಕಿ. ಏನೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು, ಯಾವುದೆಲ್ಲ ಕಂಟಕ ಆಗಬಹುದು, ನಾವು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರಂತೆ. ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಇಲ್ಲಿ ತನಕ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅವೆಲ್ಲ ಎಷ್ಟು ಸತ್ಯ ಅನ್ನೋ ಪರಿಶೀಲನೆಗೂ ಕೂಡ ಮುಂದಾಗ್ತಾರಂತೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದೆ